ವೆಲ್ಕಮ್ ಬ್ಯಾಕ್ ಎವ್ರಿವನ್ ಟು ಮೈ ಚಾನಲ್ ತಾಜ್ ಎಜುಯೇಜ್ ಆನ್ಲೈನ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ಟೈಪ್ಸ್ ಆರ್ ಮೆಥಡ್ಸ್ ಆಫ್ ಟೀಚಿಂಗ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಯೂಶಲಿ ನಿಮಗೆ ಗೊತ್ತಿರುತ್ತೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ UGC ನೆಟ್ KSET ಅದರಲ್ಲಿ ಇಲ್ಲಿಂದ ಕೂಡ ಕ್ವೆಶನ್ಸನ್ನ ಕೇಳ್ತಾರೆ. ನಾನು ಕವರ್ ಮಾಡ್ತಾ ಇರೋದೇ ಟಾಪ್ 10 ಟಾಪಿಕ್ಸ್ ಇನ್ 10 ಡಿಫ್ರೆಂಟ್ ವಿಡಿಯೋಸು. ಅದನ್ನು ಓದಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಯೂಸ್ ಆಗುತ್ತೆ. 100% ಇಲ್ಲಿಂದಾನೇ ಬರುತ್ತೆ ಅಂತ ಇಲ್ಲ, ಬಟ್ ರಿವಿಷನ್ ಮಾಡ್ಕೊಳ್ತೀರಾ ಅಂದರೆ ಇಲ್ಲಿಂದ ಖಂಡಿತವಾಗ್ಲೂ ಓದ್ಕೊಂಡು ರಿವೈಸ್ ಮಾಡ್ಕೊಂಡು ಹೋಗಿ. ಫಸ್ಟ್ ಟೀಚರ್ ಸೆಂಟರ್ಡ್ ಮೆಥಡ್ಸ್. ಇದನ್ನು 2 ಕ್ಲಾಸಿಫಿಕೇಶನ್ ಮಾಡ್ಬೋದು. ಟೀಚರ್ ಸೆಂಟರ್ ಆದರೆ ಈ ಕಡೆ, ಇನ್ನೊಂದು ಲರ್ನರ್ ಸೆಂಟರ್ಡ್. ಕರೆಕ್ಟ್, ಲರ್ನರ್ಸ್ ಸೆಂಟರ್ಡ್ ಅಂದರೆ ಟೀಚರ್ ಸೆಂಟರ್ಡ್, ಲರ್ನರ್ ಸೆಂಟರ್ಡ್ ಅಂದರೆ ಏನು? ಟೀಚರ್ ಕಡೆಯಿಂದ ಲರ್ನರ್ ಸೆಂಟರ್ಡ್ ಅಂದರೆ ಲರ್ನರ್ಸ್ಗೆ ಯೂಸ್ ಆಗೋ ಹಾಗೆ, ರೈಟ್? ಸೊ ಟೀಚರ್ ಸೆಂಟರ್ಡ್ ಮೆಥಡ್ಸು ಲೈಕ್ ಫಸ್ಟ್ ಈಸ್ ಲೆಕ್ಚರ್ ಮೆಥಡ್. ಹೌದಾ? ಇಲ್ಲಿ ಏನಾಗುತ್ತೆ ಲೆಕ್ಚರ್ ಮೆಥಡಲ್ಲಿ? ಟೀಚರ್ ಎಕ್ಸ್ಪ್ಲೇನ್ಸ್ ದ ಟಾಪಿಕ್ ಯೂಶಲಿ ಇನ್ ವರ್ಬಲ್. ಕರೆಕ್ಟ್, ವರ್ಬಲಿ, ರೈಟ್? ಈಗ ನಾನು ಹೆಂಗೆ ಮಾಡ್ತಾ ಇದ್ದೀನಿ, ದಿಸ್ ಇಸ್ ಲೆಕ್ಚರ್ ಮೆಥಡ್. ಆ್ಯಸ್ ಅ ಸ್ಟೂಡೆಂಟ್ಸ್ ಯು ಆರ್ ಜಸ್ಟ್ ಲಿಸ್ನಿಂಗ್ ಇಟ್ ಆ್ಯಂಡ್ ಟೇಕಿಂಗ್ ದ ನೋಟ್ಸ್. ಹೌದಾ? ಯೂಶಲಿ ಯಾವುದಕ್ಕೆ ಇದು ಯೂಸ್ಫುಲ್ ಆಗುತ್ತೆ? ಲಾರ್ಜ್ ಕ್ಲಾಸಸ್ ಇದ್ದಾಗ, ನಾವು ಕ್ವಿಕ್ ಡೆಲಿವರಿ ಮಾಡುವಾಗ ಕಂಟೆಂಟನ್ನು, ಸ್ಟೂಡೆಂಟ್ಸ್ ಇಂಟರಾಕ್ಷನ್ಸ್ ಕಡಿಮೆ ಇದ್ದಾಗ ಲೆಕ್ಚರ್ ಮೆಥಡ್ ಯೂಸ್ ಆಗುತ್ತೆ. ಈಗ ನಿಮ್ಮಲ್ಲೂ ನನ್ನಲ್ಲೂ ಇಂಟರಾಕ್ಷನ್ಸ್ ಇಲ್ಲ, ಅಂಥ ಟೈಮಲ್ಲಿ ಲೆಕ್ಚರ್ ಮೆಥಡ್ ಈಸ್ ಗುಡ್. ನೆಕ್ಸ್ಟ್ ಡೆಮೋನ್ಸ್ಟ್ರೇಷನ್ ಮೆಥಡ್, ರೈಟ್? ಹೆಂಗ್ ಡೆಮೋನ್ಸ್ಟ್ರೇಷನ್ ಅಂದರೆ ಏನು? ಈ ಟೀಚರ್ ಈಸ್ ಶೋಯಿಂಗ್ ಹೌ ಟು ಡೂ ಸಮಥಿಂಗ್ ಅಲ್ವಾ? ಒಂದು ಕೆಲಸನ ಯಾವ ರೀತಿ ಮಾಡಬೇಕಂತ. ಈಗ ನಾನು ಇಲ್ಲೇ ಎಕ್ಸೆಲ್ ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಗೂಗಲ್ ಫಾರ್ಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅಂದರೆ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀವಿ ನೋಡಿ, ಅದನ್ನು ಡೆಮೋನ್ಸ್ಟ್ರೇಷನ್ ಮೆಥಡ್ ಅಂತ ಹೇಳ್ತೀವಿ, ರೈಟ್? ನೆಕ್ಸ್ಟ್ ನರೇಷನ್ ಆರ್ ಸ್ಟೋರಿ ಟೆಲ್ಲಿಂಗ್ ಮೆಥಡ್. ನರೇಷನ್ ಆರ್ ಸ್ಟೋರಿ ಟೆಲ್ಲಿಂಗ್ ಮೆಥಡನ್ನು ನೀವು ಯೂಶ್ವಲಿ ಸ್ಟ್ಯಾಂಡಪ್ ಕಾಮಿಡಿನಲ್ಲಿ ನೋಡಿರ್ತೀರ, ರೈಟ್? ಅಂದರೆ ನಾವು ಒಂದು ಕಾನ್ಸೆಪ್ಟನ್ನು ಒಂದು ಸ್ಟೋರಿ ರೀತಿಯಲ್ಲಿ ಅಥವಾ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡುವಂಥದ್ದನ್ನು ನಾವು ನರೇಷನ್ ಆರ್ ಸ್ಟೋರಿ ಟೆಲ್ಲಿಂಗ್ ಮೆಥಡ್ ಅಂತ ಹೇಳ್ತೀವಿ. ನೆಕ್ಸ್ಟು ಡಿಕ್ಟೇಷನ್ ಮೆಥಡ್. ಡಿಕ್ಟೇಷನಲ್ಲಿ ಯೂಶಲಿ ನಾವು ನೋಟ್ಸ್ ಕೊಡಲ್ಲ, ಡೈರೆಕ್ಟಾಗಿ ಪ್ರಿಂಟ್ ಮಾಡಿ ಅಥವಾ ಬರೆದು ನಾವು ಕೊಡಲ್ಲ. ನಾವೇನು ಮಾಡ್ತೀವಿ, ಕ್ಲಾಸ್ ರೂಮಲ್ಲಿ ಕಾನ್ಸೆಪ್ಟನ್ನು ಡಿಕ್ಟೇಟ್ ಮಾಡ್ತಾ ಹೋಗ್ತೀವಿ, ಸ್ಟೂಡೆಂಟ್ಸ್ ನೋಟ್ಸ್ ಮಾಡ್ತಾ ಹೋಗ್ತಾರೆ ನೋಡಿ, ಅದನ್ನೇ ಡಿಕ್ಟೇಷನ್ ಮೆಥಡ್ ಅಂತ ಹೇಳೋದು. ಯೂಶಲಿ ಟೀಚರ್ ರೀಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ರೈಟ್. ಯೂಶಲಿ ಯಾವುದಾದ್ರೂ ಒಂದು ಸ್ಪೆಲ್ಲಿಂಗ್ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂದರೆ, ಗ್ರಾಮರ್ ಹೇಳ್ಕೊಡ್ಬೇಕು ಅಂದರೆ, ಅಥವಾ ಅವರಲ್ಲಿ ಲಿಸ್ನಿಂಗ್ ಸ್ಕಿಲ್ಸನ್ನ ಇನ್ಕ್ರೀಸ್ ಮಾಡಬೇಕು ಅಂದರೆ ಅಂಥ ಟೈಮಲ್ಲಿ ಡಿಕ್ಟೇಷನ್ ಮೆಥಡ್ ಯೂಸ್ಫುಲ್ ಆಗುತ್ತೆ. ಸೊ ಇಷ್ಟು ಲೆಕ್ಚರ್ ಮೆಥಡ್, ಡೆಮಾನ್ಸ್ಟ್ರೇಷನ್ ಮೆಥಡ್, ನರೇಷನ್ ಮೆಥಡ್ ಆ್ಯಂಡ್ ಡಿಕ್ಟೇಷನ್ ಮೆಥಡ್. ಇದರ ಪದಗಳ ಅರ್ಥಗಳು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಮತ್ತೆ ಹೇಳ್ತೀನಿ, ಲೆಕ್ಚರ್ ಮೆಥಡಲ್ಲಿ ಟೀಚರು ಟಾಪಿಕನ್ನು ವರ್ಬಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ, ಸ್ಟೂಡೆಂಟ್ಸ್ ಅದನ್ನು ನೋಟ್ಸ್ ಮಾಡ್ತಾರೆ. ಡೆಮಾನ್ಸ್ಟ್ರೇಷನ್ ಮೆಥಡಲ್ಲಿ ಟೀಚರು ಯಾವುದಾದ್ರೂ ಒಂದು ಕೆಲಸನ ಹೇಗೆ ಮಾಡೋದು ಅಂತ ಅವರೇ ತಾನು ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸ್ಟೋರಿ ಟೆಲ್ಲಿಂಗಲ್ಲಿ ಕಾನ್ಸೆಪ್ಟನ್ನು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಯೂಸ್ ಮಾಡಿಕೊಂಡು ಅಥವಾ ಸ್ಟೋರೀಸ್ಗಳನ್ನು ಯೂಸ್ ಮಾಡ್ಕೊಂಡು ಹೇಳ್ತಾ ಹೋಗ್ತಾರೆ. ಡಿಕ್ಟೇಷನ್ ಮೆಥಡಲ್ಲಿ ಟೀಚರು ರೀಡ್ ಮಾಡ್ತಾ ಹೋಗ್ತಾರೆ, ಸ್ಟೂಡೆಂಟ್ ಅದನ್ನು ಬರೀತಾ ಹೋಗ್ತಾರೆ, ಯೂಶಲಿ ಏನಾದರೂ ಸ್ಪೆಲ್ಲಿಂಗ್ಸು, ಗ್ರಾಮರು ಅಥವಾ ಲಿಸ್ನಿಂಗ್ ಸ್ಕಿಲ್ಸನ್ನು ಇಂಪ್ರೂವೈಸೇಷನ್ ಮಾಡೋದಕ್ಕೆ. ನೆಕ್ಸ್ಟ್ ಲರ್ನರ್ ಸೆಂಟರ್ಡ್ ಮೆಥಡ್. ಇದನ್ನು ಟ್ರೆಡಿಷ್ನಲ್ ಮೆಥಡ್ಸ್ ಅಂತ ಹೇಳ್ತೀವಿ. ಟ್ರೆಡಿಷ್ನಲ್ ಮೆಥಡ್ಸ್. ಈಗ ಲರ್ನರ್ ಸೆಂಟರ್ಡ್ ಅನ್ನೋದು ಮಾಡರ್ನ್ ಮೆಥಡ್ಸ್. ಈಗ ನಾವು ಸ್ಟೂಡೆಂಟ್ಸಿಗೆ ಏನು ಬೇಕೋ ಅದ್ರ ಪ್ರಕಾರ ಟೀಚಿಂಗ್ ಮಾಡಬೇಕಾಗತ್ತೆ. ಟೀಚರ್ ಕೈಯಲ್ಲಿ ಏನಾಗ್ತಾ ಇತ್ತೋ ಅದ್ರ ಪ್ರಕಾರ ಮಾಡಿಬಿಟ್ರೆ ಅದು ಟೀಚರ್ ಸೆಂಟರ್ಡ್ ಆಗಿಬಿಡುತ್ತೆ. ಸೊ ಈಗ ಸ್ಟೂಡೆಂಟ್ಸ್ ಪ್ರಕಾರ ಹೋದಾಗ ನಾವು ಡಿಸ್ಕಷನ್ ಮೆಥಡನ್ನು ಯೂಸ್ ಮಾಡ್ತೀವಿ, ರೈಟ್? ಡಿಸ್ಕಷನ್ ಮೆಥಡ್. ಸ್ಟೂಡೆಂಟ್ಸು ಟೀಚರು ಟಾಪಿಕನ್ನು ಡಿಸ್ಕಸ್ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ ಸ್ಟೂಡೆಂಟ್ಸಲ್ಲಿ ಆಟೋಮೆಟಿಕ್ಕಾಗಿ ಕ್ರಿಟಿಕಲ್ ಥಿಂಕಿಂಗ್ ಮಾಡುವಂಥದ್ದು, ಜೊತೆಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ ಅವ್ರದ್ದು. ನೆಕ್ಸ್ಟು ಪ್ರಾಜೆಕ್ಟ್ ಮೆಥಡ್. ಆ್ಯಕ್ಚುಲಿ ಸ್ಟೂಡೆಂಟ್ಸು ರಿಯಲ್ ಲೈಫ್ ಪ್ರಾಜೆಕ್ಟ್ ಪ್ರಾಬ್ಲಮ್ಸನ್ನು ಮಾಡುವಂಥದ್ದು, ರಿಸರ್ಚ್ ಮಾಡುವಂಥದ್ದೆಲ್ಲ ಮಾಡ್ತಾರೆ ನೋಡಿ. ಅಲ್ಲೇನಾಗುತ್ತೆ, ಈಗ ನಾನು ಒಂದು ಟೀಮ್ ಕ್ರಿಯೇಟ್ ಮಾಡಿಬಿಟ್ಟು ಸ್ಟೂಡೆಂಟ್ಸಲ್ಲಿ ಒಂದು ಪ್ರಾಜೆಕ್ಟ್ ಅಂತ ಕೊಟ್ಟಾಗ ಅದರಲ್ಲಿ ಟೀಮ್ ವರ್ಕ್ ಬಿಲ್ಡ್ ಆಗುತ್ತೆ, ಕ್ರಿಯೇಟಿವಿಟಿ ಬರುತ್ತೆ. ಅವ್ರು ಏನು ಕಲ್ತಿದ್ದಾರೆ ಥಿಯಾರಿಟಿಕಲಿ ಅದನ್ನು ಅಪ್ಲೈ ಮಾಡುವಂಥದ್ದನ್ನು ಅವ್ರು ಕಲಿತಾರೆ. ಅಪ್ಲಿಕೇಶನ್ ಆಫ್ ನಾಲೆಜ್ ಅಂತ ಹೇಳ್ತೀವಿ, ರೈಟ್? ಸೊ ಪ್ರಾಜೆಕ್ಟ್ ಮೆಥಡ್. ನೆಕ್ಸ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್.
ಸ್ಟೂಡೆಂಟ್ಸಿಗೆ ಏನೋ ಒಂದು ಪ್ರಾಬ್ಲಮ್ ಕೊಡುವಂಥದ್ದು, ಅದಕ್ಕೆ ಸೊಲ್ಯೂಷನ್ನ ಹುಡುಕಿ ಅಂತ ಹೇಳುವಂಥದ್ದು, ಅಥವಾ ಅವರೇ ಯಾವುದೋ ಒಂದು ಪ್ರಾಬ್ಲಮ್ನ ಐಡೆಂಟಿಫೈ ಮಾಡ್ಕೊಂಡು ಬನ್ನಿ ಒಂದು ಸಿಚುವೇಷನಲ್ಲಿ, ಅದಕ್ಕೆ ಸೊಲ್ಯೂಷನ್ನ ಹುಡ್ಕೊಂಡು ಬನ್ನಿ ಅಂತ ಹೇಳುವಂಥದ್ದು. ಓಕೆ, ಅಲ್ಲಿ ಏನಾಗುತ್ತೆ ಅಂದರೆ ಅವರಿಗೆ ರೀಸನಿಂಗ್ ಸ್ಕಿಲ್ಸ್ ಬರುತ್ತೆ, ಅನಾಲಿಟಿಕಲ್ ಥಿಂಕಿಂಗ್ ಇಂಪ್ರೂವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಹ್ಯೂರಿಸ್ಟಿಕ್ ಮೆಥಡ್ ಅಂತ ಹೇಳ್ತೀವಿ. ಹ್ಯೂರಿಸ್ಟಿಕ್ ಮೆಥಡ್, ಈ ಪದ ನೆನ್ಪಿಟ್ಕೊಳ್ಬೇಕು. ಈ ಲರ್ನಿಂಗ್, ಇದನ್ನೇನಂತೀವಿ ಹ್ಯೂರಿಸ್ಟಿಕ್ ಮೆಥಡ್ ಅಂದರೆ ಲರ್ನಿಂಗ್ ಬೈ ಡಿಸ್ಕವರಿ ಅಂತ ಅಲ್ಲಿ ಬರ್ಕೊಂಡು ಇಟ್ಕೊಳ್ಳಿ. ಲರ್ನಿಂಗ್ ಬೈ ಡಿಸ್ಕವರಿ. ಈಗ ಟೀಚರ್ ಬರೀ ಗೈಡ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಅವರೇ ಆನ್ಸರ್ಸ್ಗಳನ್ನು ಅವರೇ ತಿಳ್ಕೊಂಡು ಬರ್ತಾರೆ. ಯೂಶ್ವಲಿ ಈಗ ನಾನೇನೋ ಒಂದು ಪ್ರಾಬ್ಲಮ್ ಕೊಡ್ತೀನಿ ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್ ಸ್ಟೂಡೆಂಟ್ಸಿಗೆ ಅಂತ ಅನ್ನಿ, ನಾನು ಜಸ್ಟ್ ಅವ್ರಿಗೆ ಗೈಡ್ ಮಾಡ್ತೀನಿ, ಕ್ವಶನನ್ನು ಓದ್ಬಿಟ್ಟು ಅರ್ಥ ಮಾಡಿಸ್ತೀನಿ ಕ್ಲಾಸ್ ರೂಮಲ್ಲಿ. ಮನೇಲಿ ಅವರು ಹೋಗಿ ಕುತ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಮ್ಯಾಮ್ ಏನು ಹೇಳಿದ್ರು, ಏನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು, ಏನು ಕ್ಲೂ ಕೊಟ್ಟಿದ್ರು, ಅದನ್ನೆಲ್ಲ ಮಾಡ್ಕೊಂಡು ಅವ್ರು ಏನು ಮಾಡ್ತಾರೆ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಬರ್ತಾರೆ. ಅದನ್ನು ಹ್ಯೂರಿಸ್ಟಿಕ್ ಮೆಥಡ್ ಅಂತ ಹೇಳ್ತೀವಿ. ನೆಕ್ಸ್ಟು 5th ಒನ್ ಸೆಮಿನಾರ್ ಆ್ಯಂಡ್ ಸಿಂಪೋಸಿಯಮ್. ಯೂಶ್ವಲಿ ಸ್ಟೂಡೆಂಟ್ಸು ಕೂಡ ಮಾಸ್ಟರ್ಸ್ ಲೆವೆಲಲ್ಲಿ ಇದ್ದಾಗ ನೀವು ನೋಡಿರ್ತೀರ, ರಿಸರ್ಚ್ ಪೇಪರ್ಸ್ನ ಪ್ರೆಸೆಂಟ್ ಮಾಡೋಕ್ಕೆ ಹೋಗ್ತಾರೆ, ಸೆಮಿನಾರ್ಸ್ ಅಟೆಂಡ್ ಮಾಡ್ತಾರೆ, ಸ್ಪೆಸಿಫಿಕ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾರೆ. ಇದೆಲ್ಲ ಯಾರಿಗೆ ಸೂಟಬಲ್ ಆಗುತ್ತೆ ನೋಡಿ, ಅಡ್ವಾನ್ಸ್ ಲೆವೆಲ್ ಹೈಯರ್ ಎಜುಕೇಷನಲ್ಲಿ ಇರ್ತಾರಲ್ಲ ಅಂಥ ಸ್ಟೂಡೆಂಟ್ಸಿಗೆ ಇದೆಲ್ಲ ಯೂಸ್ ಆಗುತ್ತೆ. ಹೌದಾ? ನೆಕ್ಸ್ಟ್ ಕೇಸ್ ಸ್ಟಡಿ ಮೆಥಡ್ ಅಂದರೆ ನಿಮಗೆ ಗೊತ್ತಿದೆ, ಯಾವುದೋ ಒಂದು ರಿಯಲ್ ಲೈಫ್ ಸಿಚುವೇಶನ್ ಕೊಡ್ತೀವಿ, ನಾವು ಕೇಸ್ನ ಕೊಡ್ತೀವಿ, ಸ್ಟೂಡೆಂಟ್ ಅದನ್ನು ಸಾಲ್ವ್ ಮಾಡುವಂಥ ಪ್ರಯತ್ನ ಪಡ್ತಾನೆ, ಅಲ್ಲಿ ಅವನಿಗೆ ಕ್ರಿಟಿಕಲ್ ಥಿಂಕಿಂಗ್, ಡಿಸಿಷನ್ ಮೇಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಎಲ್ಲ ಬರುತ್ತೆ. ನೆಕ್ಸ್ಟು ಬ್ರೈನ್ ಸ್ಟಾರ್ಮಿಂಗ್, ಇದೊಂದು ಬರ್ಕೊಳ್ಳಿ ಮತ್ತೆ ಹೊಸ ಪದ, ಬ್ರೈನ್ ಸ್ಟಾರ್ಮಿಂಗ್. ಸೊ ಕೇಸ್ ಸ್ಟಡಿ ಮೆಥಡಿಂದನೂ ಕ್ವೆಶನ್ಸ್ ಕೇಳ್ತಾರೆ. ಏನಾಗುತ್ತೆ ಗೊತ್ತಾ, ಬ್ರೈನ್ ಸ್ಟಾರ್ಮಿಂಗಲ್ಲಿ ಒಂದು 4 ಜನ ಸ್ಟೂಡೆಂಟ್ನ ಕೂರಿಸ್ಬಿಡೋದು. ಓಕೆ, ಕೂರಿಸ್ಬಿಟ್ಟು ಅವ್ರಿಗೆ ನಾನೇನೋ ಒಂದು ಪ್ರಾಬ್ಲಮ್ ಕೊಡ್ತೀನಿ. ಪ್ರಾಬ್ಲಮ್ ಅಂದರೆ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಅಲ್ಲ ನಾನು ಹೇಳ್ತಾ ಇರೋದು, ಏನೋ ಒಂದು ಸಿಚುವೇಶನ್ ಕೊಡ್ತೀನಿ, ಈ ರೀತಿ ಮಾರ್ಕೆಟಿಂಗಲ್ಲಿ ಸೇಲ್ಸ್ ಆಗ್ತಾಯಿಲ್ಲ, ಆ ರೀತಿ ಏನೋ ಹೇಳ್ತೀನಿ. ಸೊ ಅಲ್ಲೇನಾಗುತ್ತೆ ಅಂದರೆ ಪ್ರತಿಯೊಬ್ಬರು ಪೇಪರಲ್ಲೋ ಏನೋ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ, ಇಲ್ಲಿ ಆರ್ಗ್ಯುಮೆಂಟ್ಸ್ ಏನೂ ಮಾಡಲ್ಲ, ಯಾರೂ ಒಬ್ರಿಗೊಬ್ರು ಜಡ್ಜ್ ಮಾಡಲ್ಲ, ಅವ್ರವ್ರ ಐಡಿಯಾಸ್, ಅವ್ರವ್ರ ವ್ಯೂ ಪಾಯಿಂಟ್ಸನ್ನು ಹೇಳ್ತಾರೆ. ಅಂದರೆ ಪ್ರಾಬ್ಲಮಿಗೆ ಸೊಲ್ಯೂಷನನ್ನು ಹುಡುಕ್ತಾರೆ. ಓಕೆ, ಅದರಲ್ಲಿ ಲೇಟರ್ ಎಲ್ಲರೂ ಡಿಸ್ಕಸ್ ಮಾಡಿ ಒಂದು ಬೆಸ್ಟ್ ಸೊಲ್ಯೂಷನಿಗೆ ಬರ್ತಾರೆ. ಸೊ ಇಂಥ ಟೆಕ್ನಿಕನ್ನು ಬ್ರೈನ್ ಸ್ಟಾರ್ಮಿಂಗ್ ಟೆಕ್ನಿಕ್ ಅಂತ ಹೇಳ್ತಾರೆ. ಇಲ್ಲಿ ಏನಾಗುತ್ತೆ ಗೊತ್ತಾ, ಮೆನಿ ಐಡಿಯಾಸ್ ಜನ್ರೇಟ್ ಆಗುತ್ತೆ ಅಲ್ವಾ, ಅಬೌಟ್ ಅ ಪರ್ಟಿಕ್ಯುಲರ್ ಟಾಪಿಕ್, ರೈಟ್? ಒಂದು ಪರ್ಟಿಕ್ಯುಲರ್ ಟಾಪಿಕ್, ಈಗ ನಾನು ನಮ್ಮ ಬಿಸ್ನೆಸ್ ಇದೆ, ಆ ಬಿಸ್ನೆಸ್ಸಲ್ಲಿ ಸೇಲ್ಸನ್ನು ಇನ್ಕ್ರೀಸ್ ಮಾಡಬೇಕು, ನೀವು ಸೊಲ್ಯೂಷನ್ನ ಕೊಡಿ ಅಂತ ಸ್ಟೂಡೆಂಟ್ಸಿಗೆ ಹೇಳಿ ಕೂರಿಸ್ಬಿಡೋದು. ಒಬ್ಬೊಬ್ಬರು ಒಂದೊಂದು ಐಡಿಯಾ ಕೊಡ್ತಾರೆ, ಬೆಸ್ಟ್ ಐಡಿಯಾಸ್, ಮೆನಿ ಐಡಿಯಾಸ್ ಬರುತ್ತೆ. ಅದರಲ್ಲಿ ಅಲ್ಟಿಮೇಟ್ಲಿ ಎಲ್ಲರೂ ಒಪ್ಕೊಂಡು ಒಂದು ಬೆಸ್ಟ್ ಐಡಿಯಾನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಇಲ್ಲೇನಾಗುತ್ತೆ, ಕ್ರಿಯೇಟಿವಿಟಿ ಆಗುತ್ತೆ, ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಬೆಳೆಯುತ್ತೆ, ಗ್ರೂಪ್ ಲರ್ನಿಂಗ್ ಬೆಳೆಯುತ್ತೆ. ಸೊ ಇಷ್ಟು 2 ಮೆಥಡು, ಯಾವ್ದ್ಯಾವುದು, ಟೀಚರ್ ಸೆಂಟರ್ಡ್, ಲರ್ನರ್ ಸೆಂಟರ್ಡ್. ಇದು ಬಿಟ್ಟು ಈಗ ಇಂಪಾರ್ಟೆಂಟಾಗಿ ಇನ್ನೊಂದು ಬಂದಿದೆ, ಮೋಸ್ಟ್ ಇಂಪಾರ್ಟೆಂಟ್, ಬ್ಲೆಂಡೆಡ್ ಲರ್ನಿಂಗ್ ಅಂತ. ಬ್ಲೆಂಡೆಡ್ ಅಂದರೆ ಅರ್ಥ ಕಂಬೈಂಡ್ ಅಂತ. ಕಂಬೈಂಡ್ ಆಫ್ ವಾಟ್? ಕಂಬೈಂಡ್ ಆಫ್ ಬೋತ್ ಟೀಚರ್ ಸೆಂಟ್ರಿಕ್ ಪ್ಲಸ್ ಲರ್ನರ್ ಸೆಂಟ್ರಿಕ್. ಇದೆರಡೂ ಕಂಬೈನ್ ಮಾಡಿಕೊಂಡು ನಾವು ಯಾವ ರೀತಿ ಇತ್ತೀಚೆಗೆ, ಈಗ ನಾವು 2025ನಲ್ಲಿ ಯೂಶ್ವಲಿ ಹೆಂಗೆ ಪಾಠ ಮಾಡ್ತಾಯಿದ್ದೀವಿ, ದಟ್ ಈಸ್ ವಾಟ್ಸ್ ಬ್ಲೆಂಡೆಡ್ ಲರ್ನಿಂಗ್ ಈಸ್. ಸೊ ಈ ಬ್ಲೆಂಡೆಡ್ ಲರ್ನಿಂಗಲ್ಲಿ ಫಸ್ಟ್ ಒನ್ ಈಸ್ ಟೀಮ್ ಟೀಚಿಂಗ್. ಏನು ಮಾಡ್ತಾರೆ ಟೀಮ್ ಟೀಚಿಂಗಲ್ಲಿ? 2 or more ಟೀಚರ್ಸ್ ಪ್ಲ್ಯಾನ್ ಆ್ಯಂಡ್ ಟೀಚ್ ಎ ಟಾಪಿಕ್ ಟುಗೆದರ್. ಒಂದು ಟಾಪಿಕನ್ನು 2-3 ಜನ ಟೀಚರ್ಸು ಪ್ಲ್ಯಾನ್ ಮಾಡಿಕೊಂಡು ಟೀಚ್ ಮಾಡ್ತಾರೆ. ಅಲ್ಲೇನಾಗುತ್ತೆ ಅಂದರೆ ಒಂದೇ ಸಬ್ಜೆಕ್ಟು, ಒಂದೇ ಟಾಪಿಕನ್ನು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸು ಮಕ್ಕಳಿಗೆ ಗೊತ್ತಾಗುತ್ತೆ, ಡಿಫ್ರೆಂಟ್ ಎಕ್ಸ್ಪರ್ಟೈಸು. ಯೂಶ್ವಲಿ ನಾವು ಆನ್ಲೈನ್ FDP ಏನಾದರೂ ಅಟೆಂಡ್ ಮಾಡುವಾಗ ಅವ್ರದ್ದು ಟಾಪಿಕ್ ಒಂದೇ ಇರುತ್ತೆ, ಡಿಫ್ರೆಂಟ್ ಪೀಪಲ್ ಅದರಲ್ಲಿ ಬಂದು ಇನ್ಡೆಪ್ತಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ. ಅದನ್ನು ಟೀಮ್ ಟೀಚಿಂಗ್ ಅಂತ ಹೇಳ್ತೀವಿ. ಪ್ರತಿಯೊಬ್ಬರು ಪರ್ಸ್ಪೆಕ್ಟಿವ್, ಅವ್ರವ್ರ ಎಕ್ಸ್ಪೀರಿಯನ್ಸ್, ಅವ್ರವ್ರ ನಾಲೆಜ್, ಅವ್ರವ್ರ ಫೀಲ್ಡಲ್ಲಿ ನಮಗೆ ಅದ್ರ ಬಗ್ಗೆ ತಿಳುವಳಿಕೆ ಹೆಚ್ಚುತ್ತಾ ಹೋಗುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ಟೀಮ್ ಟೀಚಿಂಗ್. ನೆಕ್ಸ್ಟ್ ಈಸ್ ಪ್ರೋಗ್ರಾಮ್ಡ್.
ಇನ್ಸ್ಟ್ರಕ್ಷನ್ ಏನು ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಅಂದರೆ ಈಗ ಗೊತ್ತಾಗ್ಬಿಟ್ಟಿದೆ. ಈಗ ನೋಡಿ ಡಿಸ್ಟೆನ್ಸ್ ಲರ್ನಿಂಗ್, ಈಗ ನೀವೇನು ಮಾಡ್ತಾ ಇದ್ದೀರಾ, ಕಂಪ್ಯೂಟರ್ ಬೇಸ್ಡ್ ಲರ್ನಿಂಗ್ ಮಾಡ್ತಾ ಇದ್ದೀರಲ್ಲ, ದಿಸ್ ಇಸ್ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್. ನೀವಾಗೆ ನಿಮ್ಮ ಓನ್ ಪೇಸಲ್ಲಿ ನಿಮಗೆ ಬೇಕಾಗಿರೋ ಕಡೆ ಕೂತ್ಕೊಂಡು ಯೂಟ್ಯೂಬಲ್ಲೋ ಅಥವಾ ಬೇರೆ ಯಾವುದಾದ್ರೂ ಆನ್ಲೈನ್ ಪ್ರೋಗ್ರಾಮ್ಸನ್ನು ಯೂಸ್ ಮಾಡಿಕೊಂಡು ಅಲ್ಲಿಂದ ನೀವು ಡಿಸ್ಟೆಂಟಾಗಿ, ನಿಮಗೂ ನನಗೂ ಇಂಟರಾಕ್ಷನ್ ಇಲ್ಲ, ನಾನು ಪಾಠ ಮಾಡ್ತಾ ಇದ್ದೀನಿ, ನೀವು ಓದ್ತಾ ಇದ್ದೀರಾ, ಕಲಿತಾ ಇದ್ದೀರಾ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಅಂತ. ಇದ್ರಗಳ ಡಿಫ್ರೆನ್ಸಸ್ಸು ಮೀನಿಂಗ್ಸ್ ಎಲ್ಲ ಗೊತ್ತಿರಲಿ, ಇದು ತುಂಬ ಇಂಪಾರ್ಟೆಂಟ್ ಬ್ಲೆಂಡೆಡ್ ಲರ್ನಿಂಗ್. ನೆಕ್ಸ್ಟು ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್ಸ್. ಲೈಕ್ ಇಂಟರಾಕ್ಷನ್ಸ್ ಮಾಡ್ಬೋದು ನೀವು ಕಂಪ್ಯೂಟರ್ನಲ್ಲೇ, ವಿಜುವಲ್ ಎಫೆಕ್ಟಿವ್ ಸೆಲ್ಫ್ ಲರ್ನಿಂಗ್ ಮಾಡ್ಕೊಳ್ಬೋದು ನೀವು, ಸಾಫ್ಟ್ವೇರ್ಸ್ ಯೂಸ್ ಮಾಡೋದು, ಡಿಜಿಟಲ್ ಟೂಲ್ಸ್ ಯೂಸ್ ಮಾಡೋದು, ಮಲ್ಟಿಮೀಡಿಯಾ ಯೂಸ್ ಮಾಡೋದು, ಬೆಸ್ಟ್ ಚಾಟ್ GPT ಆರ್ ಜಿಮಿನಿ AI. ನಾವು ಏನೇ ಒಂದು ಕ್ವೆಶನ್ ಕೇಳಿದ್ರು ಅದು ಆಟೋಮೆಟಿಕ್ಕಾಗಿ ನಮಗೆ ಆನ್ಸರ್ ಹೇಳುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಇಸ್ ಅ ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್, ರೈಟ್. ನೆಕ್ಸ್ಟ್ ಫೋರ್ತ್ ಒನ್, ಫ್ಲಿಪ್ಡ್ ಕ್ಲಾಸ್ ರೂಮ್. ಸೊ ಫ್ಲಿಪ್ಡ್ ಕ್ಲಾಸ್ ರೂಮಲ್ಲಿ ಏನಾಗುತ್ತೆ ಗೊತ್ತಾ, ಸ್ಟೂಡೆಂಟ್ಸು ಥಿಯರಿನೆಲ್ಲ ಕ್ಲಾಸ್ ರೂಮಲ್ಲಿ ಕಲಿಯಲ್ಲ, ಮನೆಯಲ್ಲೇ ಓದ್ಕೊಂಡು ಬಿಡ್ತಾರೆ, ಕ್ಲಾಸ್ ರೂಮಲ್ಲಿ ಬಂದು ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಸೊ ಇಲ್ಲೇನಾಗುತ್ತೆ ಅಂದರೆ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇರುತ್ತೆ, ಕಾನ್ಸೆಪ್ಟ್ ಅಪ್ಲಿಕೇಶನ್ ಮಾಡ್ತಾರೆ ಸ್ಟೂಡೆಂಟ್ಸು, ಮನೇಲಿ ಥಿಯರಿ ಎಕ್ಸಾಮಿಗೆ ಹೆಂಗೆ ಬೇಕೋ ಅದನ್ನು ಓದ್ಕೊಳ್ತಾರೆ, ರೈಟ್. ಸೊ ದಿಸ್ ಈಸ್ ದ ಬೆಸ್ಟ್ ಮೆಥಡ್, ಫ್ಲಿಪ್ಡ್ ಕ್ಲಾಸ್ ರೂಮ್ ಮೆಥಡ್. ನೆಕ್ಸ್ಟ್ ಈಸ್ ಫಿಫ್ತ್, ಯೂಶಲಿ ನಾವು ಇದನ್ನು ರಿಫ್ಲೆಕ್ಟಿವ್ ಲರ್ನಿಂಗ್ ಅಂದರೆ ಫೈನಲ್ ಇಯರ್ ಓದ್ತಾ ಇರ್ತಾರೆ ನೋಡಿ, ಅಂಥ ಮಕ್ಳಿಗೆ ಮಾಡಿಸ್ಬೇಕು. ಅವ್ರಿಗೆ ನಾವು ಥಿಯರಿ ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ಅವ್ರು ಫೈನಲ್ ಇಯರ್ಗೆ ಹೋಗೋಷ್ಟರಲ್ಲಿ ಅವ್ರಿಗೆ ಆಲ್ರೆಡಿ ಎಕ್ಸಾಮ್ ಹೆಂಗೆ ಪಾಸ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರುತ್ತೆ. ವಿಡಿಯೋ ನೋಡ್ಕೊಂಡು, ನೋಟ್ಸ್ ನೋಡಿಕೊಂಡು, ಏನೋ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಅಥವಾ AI ಯೂಸ್ ಮಾಡಿಕೊಂಡು ಓದ್ಕೊಂಡು ಬಿಡ್ತಾರೆ ಅವರು ನೋಟ್ಸನ್ನೆಲ್ಲ. ಆದರೆ ಕ್ಲಾಸ್ ರೂಮಲ್ಲಿ ಅವ್ರಿಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡಿಸಿ ಅದರಲ್ಲಿ ನಾವು ಹೇಳ್ಕೊಡೋದಿದೆ ನೋಡಿ, ದಟ್ ಈಸ್ ವಾಟ್ ಮೇಕ್ಸ್ ಅ ಟೀಚರ್ ಡಿಫ್ರೆಂಟ್ ಫ್ರಮ್ ಅದರ್ಸ್, ದಟ್ ಈಸ್ ವಾಟ್ ಮೇಕ್ಸ್ ಅ ಟೀಚರ್ ಮೋಟಿವೇಟಿವ್. ಓಕೆ, ಆ್ಯಂಡ್ ಸೊ you understood, right, what is blended learning ಅಂತ. ಇಟ್ಸ್ ಅ ಮಿಕ್ಸ್ ಆಫ್ ಟ್ರೆಡಿಷನಲ್ ಕ್ಲಾಸ್ ರೂಮ್ ಆ್ಯಂಡ್ ಟೀಚಿಂಗ್. ಅದರಲ್ಲಿ ನೀವು ಆಫ್ಲೈನ್ ಟೀಚಿಂಗ್ ಮಾಡ್ತಿರೋ ಪ್ಲಸ್ ಆನ್ಲೈನ್ ಟೀಚಿಂಗ್ ಮಾಡ್ತೀರಾ, ಇದೆರಡೂ ಸೇರಿಸ್ಕೊಂಡು ನಾವು ಬ್ಲೆಂಡೆಡ್ ಲರ್ನಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಬ್ಲೆಂಡೆಡ್ ಲರ್ನಿಂಗ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್. ಐ ಹೋಪ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ಸ್, ರೈಟ್. ಸೊ ಈಗ ನಾವು ಟೀಚಿಂಗ್ ಮೆಥಡ್ಸ್, ಇದೆಲ್ಲ ಟೀಚಿಂಗ್ ಮೆಥಡ್ಸ್ ಓದೋದ್ವಲ್ಲ, ಇದನ್ನು ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ತೀವಿ? ಚಾಯ್ಸ್ ಆಫ್ ಟೀಚಿಂಗ್ ಮೆಥಡ್, ಚಾಯ್ಸ್ ಆಫ್ ಟೀಚಿಂಗ್ ಮೆಥಡ್. ಫಸ್ಟು ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಕರೆಕ್ಟ್. ಥಿಯರಿ ಸಬ್ಜೆಕ್ಟಾ ಪ್ರಾಕ್ಟಿಕಲ್ಲ ಅಂತ, ಕರೆಕ್ಟ್, ಥಿಯರಿನ ಪ್ರಾಕ್ಟಿಕಲ್ಲ ಅಂತ. ನೆಕ್ಸ್ಟು ಏಜು ಆ್ಯಂಡ್ ಎಬಿಲಿಟಿ ಆಫ್ ಸ್ಟೂಡೆಂಟ್ಸು, ಅಬಿಲಿಟಿ ಆಫ್ ಲರ್ನರ್ಸ್. ಈಗ ನಿಮ್ಮ ಏಜು ಆಲ್ಮೋಸ್ಟ್ ನೀವೆಲ್ಲ 23ಗಿಂತ ಮೇಲೇನೇ ಇದ್ದೀರಾ, ರೈಟ್. ಸೊ ನಿಮ್ಮ ಎಬಿಲಿಟಿ ಏಜು ಡಿಫ್ರೆಂಟ್ ಇದೆ, ನಿಮ್ಮ ಲರ್ನಿಂಗ್ ಪೇಸು ಡಿಫ್ರೆಂಟ್ ಇದೆ. ನಾನು ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನೀವು ಅರ್ಥ ಮಾಡ್ಕೊಳ್ತೀರಾ. ಅದೇ ನಾನು 10 ವರ್ಷ 15 ವರ್ಷದ ಮಕ್ಕಳಿಗೆ ಈ ರೀತಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರ ತಲೆಯಲ್ಲಿ ಏನೂ ಹೋಗಲ್ಲ, ರೈಟ್. ನೆಕ್ಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್. ನಾವು ಏನು ಹೇಳ್ಕೊಡ್ತಾ ಇದ್ದೀವಿ ಅದರ ಆಬ್ಜೆಕ್ಟಿವ್ ಏನು ಅನ್ನೋದ್ರ ಮೇಲೆ ನಾವು ಯಾವ ರೀತಿ ಟೀಚಿಂಗ್ ಮೆಥಡನ್ನು ಯೂಸ್ ಮಾಡ್ಕೊಳ್ಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ. ಆಮೇಲೆ ಟೈಮ್ ಎಷ್ಟಿದೆ ನಮ್ಮ ಹತ್ರ, ರಿಸೋರ್ಸಸ್ ಎಷ್ಟಿದೆ, ಆಮೇಲೆ ಕ್ಲಾಸ್ ಸೈಜ್ ಎಷ್ಟು, ರೈಟ್. ಆಮೇಲೆ ಕ್ಲಾಸ್ ಎನ್ವೈರ್ನ್ಮೆಂಟ್ ಯಾವ ರೀತಿ ಇದೆ. ಆಮೇಲೆ ಅಲ್ಟಿಮೇಟ್ಲಿ ನಮ್ಮ ಸ್ಕಿಲ್, ಟೀಚರ್ ಸ್ಕಿಲ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಲ್ಸೋ ಮ್ಯಾಟರ್ಸ್ ಅಲ್ವಾ. ನಮ್ಮ ಸ್ಕಿಲ್, ನಮಗೆ ಎಷ್ಟು ನಾಲೆಜ್ ಇದೆ, ಅದ್ರ ಬಗ್ಗೆ ಎಷ್ಟು ಡೀಪ್ ನಾಲೆಜ್ ಇದೆ, ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ. ಈಗ ನಾನು ನಿಮಗೆ ಇದನ್ನೆಲ್ಲ ಹೇಳ್ಕೊಡೋದಕ್ಕೆ ಈಸಿ ಯಾಕಾಗುತ್ತೆ ಹೇಳಿ? ಬಿಕಾಸ್ ಐ ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್ ಅಟೆಂಡಿಂಗ್ ದ ಎಕ್ಸಾಮಿನೇಷನ್ ದಟ್ ವಿಲ್ ಮೇಕ್ ಮೀ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಟೀಚ್ ಯು ದ ಸ್ಪೆಸಿಫಿಕ್ ಟಾಪಿಕ್ಸ್ ವಿಚ್ ಆರ್ ರಿಲೆವೆಂಟ್ ಟು ಯುವರ್ ಎಕ್ಸಾಮಿನೇಷನ್. So ultimately when you are preparing for competitive examination, make note that it's important that you should know what to study. This is a tip. Okay, you should know what to study and also you should know to revise. If you do this too, you will win. If you keep learning everything, syllabus ಅಲ್ಲಿ ಇರೋದೆಲ್ಲ ಅದರಲ್ಲಿ ಇನ್ ಡೆಪ್ತ್ ಟಾಪಿಕ್ಕು ಸಬ್ ಟಾಪಿಕ್ಸ್ ಎಲ್ಲ ಓದ್ಬಿಡ್ತೀನಿ ನಾನು, ಅದು ದಟ್ ಈಸ್ ನಾಟ್ ಅ ರೈಟ್ ವೇ ಆಫ್ ಕ್ಲಿಯರಿಂಗ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಸಿಲೆಬಸ್ಸಲ್ಲಿ ಏನೇನಿದೆ ಕಾನ್ಸೆಪ್ಟ್ಸ್ ಅದ್ರ ಬಗ್ಗೆ ಗೊತ್ತಿರಬೇಕು, ಆಮೇಲೆ ತುಂಬ ಚೆನ್ನಾಗಿ ನಾವು ರಿವೈಸ್ ಮಾಡ್ಕೊಳ್ಬೇಕು.
ಈಗ ನೀವು ಏನು ವಿಡಿಯೋ ನೋಡಿದ್ರೆ ಆ ವಿಡಿಯೋನ ನೀವು ನೋಟ್ಸ್ ಮಾಡ್ಕೊಳ್ಳಿ, ಅದನ್ನು ರಿವೈಸ್ ಮಾಡ್ಕೊಳ್ಳಿ, ರಿವೈಸ್ ಮಾಡಿ KCETಗೆ ಅಂತಲ್ಲ NETಗೂ ಯೂಸ್ ಆಗುತ್ತೆ ಇದು. ಓಕೆ, ಶೇರ್ ದ ವಿಡಿಯೋಸ್ ವಿತ್ ಅದರ್ ಫ್ರೆಂಡ್ಸ್ ಆಲ್ಸೋ. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ವೆರಿ ಮಚ್.